ಪರಿಚಯ ಮಾಡಿಸುವ ಪ್ರಾಮಾಣಿಕ ಪ್ರಯತ್ನವೇ ಕನ್ನಡೋತ್ಸವ. ಇದು ಕನ್ನಡಿಗರ ಆತ್ಮಕತೆ. ಸಾಹಿತ್ಯ ಸತ್ಯೇಶ್ ಬೆಳ್ಳೂರು. ಪರಿಕಲ್ಪನೆ ಮತ್ತು ನಿರ್ದೇಶನ ವಿದುಷಿ ಸಜನಿ ನಾಮತ್ ಮತ್ತು ಶ್ರೀಮತಿ ಭವ್ಯ ಮಂಜುನಾಥ್. ನಿರ್ಮಾಣದ ಸಹಭಾಗಿತ್ವ ವಿದುಷಿ ಶ್ರೀಮತಿ ವಿದ್ಯಾಲತಾ ಜೀರಗೆ. ಸಂಗೀತ ನಿರ್ದೇಶನ ಹಾಗೂ ಹಾಡುಗಾರಿಕೆ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ. ಲಯ ಸಂಯೋಜನೆ ಹಾಗೂ ವಿಶೇಷ ಲಯವಾದ್ಯ ವಿದ್ವಾನ್ ಕಾರ್ತಿಕ್ ದಾತಾರ್. ಕಂಠದಾನ ಹಾಗೂ ಕಂಠದಾನ ನಿರ್ದೇಶನ ವಿದುಷಿ ಶ್ರೀಮತಿ ಕೃತಿಕಾ ಸಬ್ಬಣಕೊಡಿ. ಸಂಗೀತ ಮೇಳದಲ್ಲಿ ಮೃದಂಗವಾದನ ವಿದ್ವಾನ್ ಶ್ರೀಹರಿ. ತಬಲಾವಾದನ ಪಂಡಿತ್ ಗುರುಮೂರ್ತಿ ವೈದ್ಯ. ಕೊಳಲು ವಾದನ ವಿದ್ವಾನ್ ಜಯರಾಮ್ ಕಿಕ್ಕೇರಿ. ಕೀಬೋರ್ಡ್ ವಾದನ ಶ್ರೀ ಶಬ್ಬೀರ್, ಶ್ರೀ ವೇಣುಗೋಪಾಲ್ ಹಾಗೂ ಸಂಗೀತ್ ಥಾಮಸ್. ಕಂಠದಾನ ಕಲಾವಿದರು ಬಿಟಿ ಮಂಜುನಾಥ್, ಯಶವಂತ್ ಬಿಜೂರ್, ಸ್ಪರ್ಶ್, ದೇವು ರೂಪಾಂತರ. ಧ್ವನಿಗ್ರಹಣ ಅನನ್ಯ ಸ್ಟುಡಿಯೋ ಬೆಂಗಳೂರು. ಧ್ವನಿ ಗ್ರಾಹಕರು ಉಮೇಶ್ ಮಿನ್ನಂದ ಹಾಗೂ ಯತೀಶ್. ಇವರೆಲ್ಲರ ಸಹಕಾರದಲ್ಲಿ ನಿರ್ಮಾಣವಾದ ನೃತ್ಯ ನಾಟಕ ಕನ್ನಡೋತ್ಸವ. ಇದು ಕನ್ನಡಿಗರ ಆತ್ಮಕತೆ. ಜಯ ಕನ್ನಡಾಂಬೆ, ಜಯ ಭುವನೇಶ್ವರಿ, ಜಯ ಕರ್ನಾಟಕ ಮಾತೆ. ಕನ್ನಡ ರಾಜರ ವೀರ ಗಾಥೆಗಳ ಚೆನ್ನಾಗಿ ತಿಳಿಸಲು ಬಂದೆವು. ಬನ್ನಣೆ ನೀಡುವ ನಾಟಕದೊಂದಿಗೆ ಗಾನವ ನೃತ್ಯದ ತಂದಿದೆವು. ಕನ್ನಡ ರಾಜರ ವೀರ ಗಾಥೆಗಳ ಚೆನ್ನಾಗಿ ತಿಳಿಸಲು ಬಂದೆವು. ಭಾಷೆಯ ಸೊದೆಯುಳು ಬೀಯುತ ಕನ್ನಡ ಚರಿತೆಯ ನರಿಯೋಣ. ಕನ್ನಡ ಮಣ್ಣಿನ ಸಾಧಕರೆಲ್ಲರ ಸನ್ಮುಖಿಯುಳು ನಾವು ಮೆರೆಯೋಣ. ಕನ್ನಡ ಭಾಷೆಯ ಸೊದೆಯುಳು ಬೀಯುತ ಕನ್ನಡ ಚರಿತೆಯ ನರಿಯೋಣ. ಕನ್ನಡ ಮಣ್ಣಿನ ಸಾಧಕರೆಲ್ಲರ ಸನ್ಮುಖಿಯುಳು ನಾವು ಮೆರೆಯೋಣ. ಕನ್ನಡಾಂಬೆಯ ಮಕ್ಕಳು ನಾವು, ಕನ್ನಡಾಂಬೆಯ ಮಕ್ಕಳು ನಾವು ಎನ್ನುವುದಾಡಲಿ ಮನವನ್ನು. ಕನ್ನಡದ ಜಲ ಪ್ರಗತಿ ಪತಾಕೆಯು ಆಲಿಸಲಿಲ್ಲದ ಎದೆಯನ್ನು. ಕನ್ನಡ ನೆಲ ಜಲ ಪ್ರಗತಿ ಪತಾಕೆಯು ಆಲಿಸಲಿಲ್ಲರ ಎದೆಯನ್ನು. ಕನ್ನಡ ರಾಜರ ವೀರ ಗಾಥೆಗಳ ಚೆನ್ನಾಗಿ ತಿಳಿಸಲು ಬಂದೆವು. ಬನ್ನಣೆ ನೀಡುವ ನಾಟಕದೊಂದಿಗೆ ಗಾನವ ನೃತ್ಯವ ತಂದಿದೆವು. ಗಾನವ ನೃತ್ಯವ ತಂದಿದೆವು. ಗಾನವ ನೃತ್ಯವ ತಂದಿದೆವು. ಗಾನವ ನೃತ್ಯವ ಉಪಸ್ಥಿತರಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮ್ಮ ವಿನಮ್ರವಾದ ನಮಸ್ಕಾರಗಳು. ಕರ್ನಾಟಕದ ಇತಿಹಾಸ ಹಾಗೂ ಅದನ್ನು ಆಳಿದ ರಾಜಮನೆತನಗಳ ಹಿನ್ನೆಲೆಯ ಕುರಿತು ತಿಳಿಯಬೇಕಾದ ವಿಭಿನ್ನ ವಿಚಾರಗಳನ್ನು ಪರಿಚಯಿಸುವ ಕನ್ನಡೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಭೂಚರಿತ್ರೆಯ ದೃಷ್ಟಿಯಿಂದ ಹೇಳುವುದಾದರೆ ಸಾಗರ ತಲದಿಂದ ಎದ್ದು ಬಂದ ಭೂಭಾಗಗಳಲ್ಲಿ ಮೊದಲಿನದು, ಅಂದರೆ ಸರಿಸುಮಾರು 300 ಕೋಟಿ ವರ್ಷಗಳ ಹಿಂದಿನ ಭೂಪ್ರದೇಶವೇ ನಮ್ಮ ಕರ್ನಾಟಕ. ಇಲ್ಲಿನ ಮಾನವ ಸಂಸ್ಕೃತಿ ಅತ್ಯಂತ ಪುರಾತನವಾದದ್ದು. ಕನ್ನಡ ಭಾಷೆಗೆ
2000 ವರ್ಷಗಳಿಗೂ ಮೀರಿದ ಇತಿಹಾಸವಂತೂ ಖಚಿತವಾಗಿ ಇದೆ. ಆದರೆ ಇಲ್ಲಿ ಒಂದು ಮಾನವ ಸಮುದಾಯ ಅದಕ್ಕಿಂತಲೂ ಹಿಂದಿನಿಂದ, ಅಂದರೆ ಅದಕ್ಕಿಂತಲೂ ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಇದ್ದ ಬಿಳಿಗಿರಿ ಬೆಟ್ಟದ ಬುಡಕಟ್ಟಿನ ಮಾನವ ಸಮುದಾಯದ ಸೋಲಿಗರಿಂದಲೇ ಶುರು ಮಾಡೋಣ ನಮ್ಮ ಕನ್ನಡೋತ್ಸವವನ್ನು. ಅಲ್ಲಿ ನೋಡು, ನಿಮ್ಮ ಜನಾಂಗದ ಆಚಾರ ವಿಚಾರದ ಬಗ್ಗೆ ನಮಗೆ ತಿಳಿಸುವಿರಾ? ಸೋಲಿಗರು ಆಚರಿಸೋ ಒಂದು ಹಬ್ಬನೇ ರೊಟ್ಟಿ ಹಬ್ಬ. ಆ ದಿವಸ ಮದುವೆ ಆಗಕ್ಕೆ ಬಯಸೋ ಹುಡುಗರೆಲ್ಲ ಬೆಂಕಿ ಸುತ್ತ ಆಡ್ತಾ ಕುಣಿತಾ ಇರ್ತಾರೆ. ಇದನ್ನ ನೋಡೋ ಹುಡುಗಿಗೆ ಹುಡುಗ ಒಬ್ಬ ಇಷ್ಟ ಆದ್ರೆ ಅವನಿಗೆ ತಾಕ ಹಂಗೆ ಮೆಲ್ಲಗೆ ಒಂದು ಕಲ್ಲು ಎಸಿತಾಳೆ. ಹುಡುಗನಿಗೂ ಹುಡುಗಿ ಇಷ್ಟ ಆದ್ರೆ ಊರವ್ರ ಮುಂದೆ ಇಬ್ರು ಒಪ್ಪಿಗೆ ತಿಳಿಸಿ ಕಾಡಿಗೆ ಹೋಗಿ ಅಲ್ಲೇ 2-3 ದಿವಸ ಇರ್ತಾರೆ. ಒಬ್ರಿಗೊಬ್ರು ಹೊಂದಾಣಿಕೆಯಾಗಿ ಒಟ್ಟಿಗೆ ಬದುಕಬಹುದು ಅಂದ್ರೆ ಮಾತ್ರ ಮದುವೆ. ಹೀಗೆ ಕಾಡಿಗೆ ಹೋಗಿ ಕಾಡನ್ನು ಬಳಸೋದ್ರಿಂದ ಅಲ್ಲಿಗೆ ಹೋಗೋ ಮೊದಲು ಹುಡುಗ ತಮ್ಮ ಓಡಿಗ ಮುಖ್ಯಸ್ಥರಿಗೆ 15 ರೂಪಾಯಿಗಳ ಜುಲ್ಮಾನೆನ ಸಾಂಕೇತಿಕವಾಗಿ ನೀಡಬೇಕಾಗಿದೆ. ಅವರ ಮದುವೆಯ ವಿಧಾನ ಎಷ್ಟು ಸರಳ, ಹಾಗೆಯೇ ಎಷ್ಟು ವ್ಯವಹಾರ್ಯವಲ್ಲವೇ? ನೀಲಯ್ಯ ಓಯ್ ನೀಲಯ್ಯ, ಸುಂಕಮ್ಮ ಓಯ್ ಸುಂಕಮ್ಮ, ರಂಗಯ್ಯ ಓಯ್ ರಂಗಯ್ಯ, ಮಾದೇಶ ಓಯ್ ಮಾದೇಶ, ಕ್ಯಾವಾರ ಓಯ್ ಕ್ಯಾವಾರ.
ಚಂದ ಅಲ್ವಾ ಇವರ ಬದುಕು? ಕಾಡಲ್ಲಿ ಸ್ವಚ್ಛಂದವಾಗಿದ್ರು. ಈಗ ಕಾಡುಗಳನ್ನ ನಾವು ಹಾಳುಗೆಡವಿ ನಾಡನ್ನ ಬೆಳೆಸ್ತಾ ಇದ್ದೀವಿ. ಮುಂದೊಂದು ದಿನ ಇಂತಹ ಬುಡಕಟ್ಟಿನ ಜನಾಂಗದ ಸಂಸ್ಕೃತಿಯೇ ನಮ್ಮ ಮಧ್ಯೆಯಿಂದ ಇಲ್ಲವಾಗುತ್ತೋ ಏನು? ನಮ್ಮ ಜೊತೆಯೇ ಸದಾ ಇರ್ತಾ ಇದ್ದ ಕುಬ್ಬಚ್ಚಿಗಳು ನಮ್ಮ ಮನೆಗಳೆರಡನ್ನೂ ತೊರೆದು ಹಾರಿ ಹೋದ್ವಲ್ಲ, ಹಾಗೆ. ಅದೇನಿದು ನಿನ್ನ ಕೈಯಲ್ಲಿ? ಈ ನಾಣ್ಯ ನೂರಾರು ವರ್ಷಗಳ ಹಿಂದೆ ನಮ್ಮ ನಾಡಿದ ಶಾತವಾಹನರು. ಇದು ಮತ್ತೊಂದು ಗತಕಾಲದ ಕಥೆಯನ್ನು ಹೇಳುತ್ತದೆ. ಇವರು ವೈಜಯಂತಿ, ಬಾಗಲಕೋಟೆ, ಬೆಳಗಾಂ, ಮೈಸೂರು ಮುಂತಾದ ಸ್ಥಳಗಳಲ್ಲಿ ಆಳ್ವಿಕೆಯಲ್ಲಿದ್ದರು. ಈ ವೈಜಯಂತಿ ಅಂದ್ರೆ ಯಾವ ಊರು? ಆದಿಕವಿ ಪಂಪನ ಪದ್ಯದಲ್ಲಿ ಬರುವ ಬನವಾಸಿಯೇ ವೈಜಯಂತಿ. ಬನವಾಸಿ? ರಾಮಾಯಣದ ಕುಂತಳ ದೇಶವೇ ಈ ಬನವಾಸಿ. ಮಹಾಭಾರತದಲ್ಲಿ ವನವಾಸ ಎಂದು ವರ್ಣಿತಗೊಂಡ ಊರಿದು. ಬನವಾಸಿಯ ಮತ್ತೊಂದು ವಿಶೇಷತೆ ಏನ್ ಗೊತ್ತಾ? ಕನ್ನಡ ನಾಡಿನ ಮೊಟ್ಟ ಮೊದಲ ರಾಜಮನೆತನವಾದ ಕದಂಬರ ಹುಟ್ಟಿಗೆ ಕಾರಣನಾದ ಮಯೂರವರ್ಮನ ರಾಜಧಾನಿ ಇದಾಗಿತ್ತು. ಅವನ ಜೀವನ ಚರಿತ್ರೆ ಅತ್ಯಂತ ಸ್ವಾರಸ್ಯಕರವಾದದ್ದು. ಕನ್ನಡ ನಾಡಿನ ರಾಜವಂಶದಲ್ಲಿ ಕನ್ನಡ ಕಲಿಗಳು ನೂರಾರು. ನಿನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಹೊರಡಲು ಸಿದ್ಧನಾದ. ಎಲ್ಲ ನಿಮ್ಮ ಆಶೀರ್ವಾದ ಅಜ್ಜ. ಇದೋ ಈಗಲೇ ಹೊರಟೆ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವಭುತೋದಯಿಷವೇ ನಮಃ ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾಮುದತೆ ನಮಃ
यात इषु शिवतमा शिवं बभूव ते धनुः शिवा शरव्यायात पतयानो रुद्रमृडय या ते रुद्र शिवा तनूरघोरा पापकाशिनी तया नस्तनुभाषन्तमया गिरिशन्ताभिचाकशीः ಶ್ರೀಶೈಲ ಬೆಟ್ಟಕ್ಕೆ ಹೋಗೋಣ. ಅಲ್ಲಿನ ಗುಡ್ಡಗಾಡು ಜನರನ್ನು ಸೇರಿಸಿ ಶಸ್ತ್ರಾಭ್ಯಾಸ ಮಾಡಿಸಿ ಒಂದು ಸೈನ್ಯವನ್ನು ಕಟ್ಟೋಣ. ಕನ್ನಡ ನೆಲದಲ್ಲಿ ಕನ್ನಡ ಸಾಮ್ರಾಜ್ಯದ ಉದಯವಾಗಲಿ. ಕದಂಬರ ಕಾಲದಲ್ಲೇ ಸುದೀರ್ಘವಾದ 850 ವರ್ಷಗಳವರೆಗೆ ಕರ್ನಾಟಕ ಮತ್ತು ತಮಿಳುನಾಡನ್ನ ಆಳಲು ಶುರು ಮಾಡಿದ ಇನ್ನೊಂದು ರಾಜಮನೆತನವೇ ತಲಕಾಡಿನ ಗಂಗರು. ಗಂಗರ ಆಳ್ವಿಕೆಯಲ್ಲಿ ಜೈನ ಮತ ಪ್ರಾಬಲ್ಯಕ್ಕೆ ಬಂದಿತು. ದಕ್ಷಿಣ ಕರ್ನಾಟಕದಲ್ಲಿ ಗಂಗರು ಪ್ರಬಲವಾಗಿದ್ದಾಗಲೇ ಬಾದಾಮಿಯಲ್ಲಿ ಸ್ಥಾಪಿತಗೊಂಡದ್ದು ಚಾಲುಕ್ಯರ ರಾಜ್ಯಾಡಳಿತ. ಅವರು ಕಟ್ಟಿಸಿದ ಬಾದಾಮಿಯ 5 ಗುಹಾಲಯ ಎಂತಹ ಅದ್ಭುತ ಕಲಾಕೃತಿ! ಹಾಗೆಯೇ ಕರ್ನಾಟಕ ಎಂಬ ಹೆಸರನ್ನು ಕೂಡ ತಾವು ಆಳಿದ ಇಡೀ ಪ್ರಾಂತ್ಯಕ್ಕೆ ಮೊದಲು ನೀಡಿದವರು ಚಾಲುಕ್ಯರು. ಬನವಾಸಿಯ ಚಾಲುಕ್ಯರ ಕಾಲದಲ್ಲಿಯೇ ಕನ್ನಡ ಭಾಷೆ ಮೊಟ್ಟ ಮೊದಲ ಬಾರಿಗೆ ಆಡಳಿತ ಭಾಷೆಯೂ ಆಗಿತ್ತು. ಕನ್ನಡ ಎಂದ ಕೂಡಲೇ ರಾಷ್ಟ್ರಕೂಟರು ಬಂದೇ ಬಿಡುತ್ತಾರಲ್ಲ. ರಾಷ್ಟ್ರಕೂಟರಲ್ಲಿ ಸುದೀರ್ಘವಾದ ಹಾಗೂ ಸುಭಿಕ್ಷವಾದ ರಾಜ್ಯಭಾರ ಮಾಡಿದ ಜಗನ್ಮಾನ್ಯನಾದ ಅರಸನೇ ಅಮೋಘ ವರ್ಷ ನೃಪತುಂಗ. ಕನ್ನಡ ಭಾಷೆಗೂ ನೃಪತುಂಗನಿಗೂ ಅಪಾರ ನಂಟು. ಕನ್ನಡ ಭಾಷೆಯ ಬೆಳವಣಿಗೆಯನ್ನು ನಾವು 5 ಘಟ್ಟಗಳಲ್ಲಿ ಅರ್ಥೈಸಿಕೊಳ್ಳಬಹುದು. ಮೊದಲನೆಯದು ಪೂರ್ವದ ಹಳಗನ್ನಡ, ಎರಡನೆಯದು ಹಳಗನ್ನಡ, ಮೂರನೆಯದು ನಡುಗನ್ನಡ 1 ಹಾಗೂ ನಡುಗನ್ನಡ 2. ನಂತರದ್ದೇ 19ನೇ ಶತಮಾನದ ಬಳಿಕದ್ದು ಹೊಸ ಕನ್ನಡ, ನವೋದಯ. ಆಯಾ ಕಾಲಘಟ್ಟಕ್ಕೆ ಕನ್ನಡ ಭಾಷೆ ಹೇಗೆ ಬದಲಾಗುತ್ತಾ ಬಂದಿತೆಂದು ತಿಳಿದುಕೊಳ್ಳುವುದೇ ಒಂದು ಅದ್ಭುತ ಅನುಭವ. ಕನ್ನಡ ಭಾಷೆ ಎಂಬುದು
ಎಂದಿಗೂ ಮುಗಿಯದ ಭವ್ಯತೆಯ ಅಕ್ಷಯ ಪಾತ್ರ. ಕನ್ನಡ ಸವಿ, ಕನ್ನಡ ಕಸ್ತೂರಿ, ಕನ್ನಡ ಎದೆಯ ಸಿರಿ, ಕನ್ನಡ ಎನ್ನ ಜೀವ ಪರಿ. ಅರೆ, ಅಲ್ಲೇನೋ ನಡೆಯುತ್ತಿದೆಯಲ್ಲ. ಕಲ್ಯಾಣ ನಗರವೆಂದ ಮೇಲೆ ಅದು ಅನುಭವ ಮಂಟಪವೇ ಆಗಿರಬೇಕು. ಅಲ್ಲಿ ನೋಡು, ಈ ಸುಂದರ ಕನಸಿನ ರೂವಾರಿ ಒಂದು ಹೊಸ ಸಮಾಜವನ್ನು ಕಟ್ಟಲೆಂದು ತನ್ನ ಇಡೀ ಜೀವನವನ್ನು ಪಣವಾಗಿಟ್ಟ ಕರ್ಮಯೋಗಿ ಬಸವಣ್ಣನವರು. ಅಕ್ಕ ಮಹಾದೇವಿ, ಸಾಧ್ವಿ ಶಿರೋಮಣಿ, ಭಕ್ತಿ ಮಾರ್ಗಿ, ಇವರಿಬ್ಬರ ನಡುವೆ ಆಸೀನರಾಗಿರುವುದು ಅಲ್ಲಮ ಪ್ರಭುಗಳು. ಅನುಭವ ಮಂಟಪದ ಪೀಠಾಧಿಪತಿ, ಅಧ್ಯಾತ್ಮದ ಉನ್ನತ ಶಿಖರವನ್ನೇರಿದ್ದ ಮಹಿಮಾ, ಜ್ಞಾನ ಮಾರ್ಗಿ. ಇತ್ತ ಕಡೆ ಕರ್ಮ, ಅತ್ತ ಕಡೆ ಭಕ್ತಿ, ಇವೆರಡಕ್ಕೂ ಮುಕುಟಪ್ರಾಯವಾಗಿ ಜ್ಞಾನ. ಎಂತಹ ಅಭೂತಪೂರ್ವವಾದ ಸಂಗಮವಿದು.
ಆಡಳಿತ ಅಂತ್ಯಗೊಳ್ಳುವ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಆರಂಭಗೊಂಡಿದ್ದೇ ದೋರ ಸಮುದ್ರದ ಹೊಯ್ಸಳರ ಆಳ್ವಿಕೆ. ಹೊಯ್ಸಳರ ಕೀರ್ತಿಯನ್ನು ಬೆಳಗಿದವನು ರಾಜ ವಿಷ್ಣುವರ್ಧನ. ಹೊಯ್ಸಳರ ಆಳ್ವಿಕೆಯ ಒಂದು ವಿಶೇಷತೆ ಅಂದರೆ ಮಹಿಳೆಯರಿಗೆ ದೊರೆತ ಗೌರವ ಹಾಗೂ ಪುರಸ್ಕಾರ. ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಇಡೀ ರಾಜ್ಯವನ್ನೇ ಆಳುತ್ತಿದ್ದಳಲ್ಲ. ಕನ್ನಡದ ರಾಜಮನೆತನಗಳೆಲ್ಲ ಹೆಣ್ಣಿನ ವಿಷಯದಲ್ಲಿ ಬಹುತೇಕ ಸಾಮರಸ್ಯ ಮೆರೆದವರೇ, ಸಮಾನತೆಯನ್ನು ಕಾಪಾಡಿಕೊಂಡವರು. ಇದು ಕನ್ನಡಿಗರ ಅಂತರಂಗವೇ ಹೌದು. ಆದರೆ ಇಂದಿಗೂ ಕನ್ನಡಿಗರ ಮಾತ್ರವೇಕೆ, ಇಡೀ ವಿಶ್ವದ ದೃಷ್ಟಿಯಲ್ಲಿ ಹೊಯ್ಸಳರನ್ನು ಜೀವಂತವಾಗಿ ಇಟ್ಟಿರುವುದು ಶಿಲ್ಪಕಲೆಗೆ ಅವರು ಕೊಟ್ಟ ಮಾನ್ಯತೆ. ಬೇಲೂರು, ಹಳೇಬೀಡು, ಸೋಮನಾಥಪುರದ ದೇವಾಲಯಗಳು ಹೊಯ್ಸಳರ ಶಿಲ್ಪಶೈಲಿಯ ಅತ್ಯುತ್ಕೃಷ್ಟ ಸೃಷ್ಟಿ ಎಂದೇ ಹೇಳಬಹುದು. ಅಲ್ಲಿ ನೋಡಿ, ನಿಮ್ಮ ಅಲ್ಲ, ನಮ್ಮೆಲ್ಲರ ಬೇಲೂರಿನ ಶ್ರೀ ಚೆನ್ನಕೇಶವ ದೇವಾಲಯದ ಗೋಡೆಯಲ್ಲಿನ ಮದನಿಗೆ ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡಿಕೊಳ್ಳುತ್ತಾ ತನ್ನ ಬೆಳಗಿಗೆ ತಾನೇ ಮನಸೋತು ಜೀವಂತವಾಗುತ್ತಿದ್ದಾಳೆ. ಅಳುಕಿದ ಭಯದಿ ಅಳುಕಿ
ಕೇಶವನ ಕಾಣುವ ತವಕದಿ ಚೆನ್ನವೇ ಎನ್ನಯ ಪರಿಯುಮೆನ್ನುತ್ತ ಚೆನ್ನವೇ ಎನ್ನಯ ಪರಿಯುಮೆನ್ನುತ್ತ ಬೇಲೂರು ಶ್ರೀ ಚನ್ನಕೇಶವ ದೇವಾಲಯವನ್ನು ಹಾಗೆಯೇ ಒಮ್ಮೆ ಸುತ್ತಿ ಬಂದಷ್ಟು ಖುಷಿಯಾಯಿತು. ಹೌದು, ಒಂದು ರೀತಿಯಲ್ಲಿ ಕರ್ನಾಟಕ ಇತಿಹಾಸದ ಆದಿಕಾಲ ಮುಗಿಯಿತು ಎನ್ನಬಹುದು. ಈಗ ನೇರವಾಗಿ ಕರ್ನಾಟಕ ಇತಿಹಾಸದ ಮಧ್ಯಕಾಲಕ್ಕೆ ಬರುತ್ತಿದ್ದೇವೆ. ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಾಯ್ತಲ್ಲ? ಹೌದು, ಹರಿಹರದಿಂದ ಶುರುವಾದ ವಿಜಯನಗರ ಸಾಮ್ರಾಜ್ಯವನ್ನು 3 ವಂಶದ ರಾಜರುಗಳು ಆಳಿದರು. ಸಂಗಮರು, ತುಳುವರು ಹಾಗೂ ಸಾಳುವ ರಾಜಮನೆತನದವರು. ತುಳುವ ವಂಶಸ್ಥರಲ್ಲಿ ಅದ್ಭುತ ಸಾಧನೆಯನ್ನು ಗೈದವನೇ ರಾಜ ಕೃಷ್ಣದೇವರಾಯ. ಮಹಾರಾಜ ಧೀರಜ, ಆಂಧ್ರ ಭೋಜ, ಕನ್ನಡ ರಾಜ್ಯ ರಮಾರಮಣ, ದಕ್ಷಿಣ ಸಮುದ್ರಾಧೀಶ್ವರ, 3 ರಾಯರ ಗಂಡ, ಅಭಿನವ ಭೋಜ, ಗೌಬ್ರಹ್ಮನ ಪ್ರತಿಪಾಲಕನಾದ ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಹೇಗಿತ್ತು ಎಂದು ನೋಡೋಣ. ಯಾರಿವ ಹೀಗೆ ನನ್ನೆಡೆಗೆ ಬರ್ತಾ ಇರೋನು? ಮಹಾರಾಜರಾದ ಕೃಷ್ಣದೇವರಾಯರಿಗೆ ಕಾಯ್ದಿರುವ ಈ ಹೊತ್ತಿನಲ್ಲಿ ಇವನ್ಯಾರು? ಒಳ್ಳೆ ಶಿವಪೂಜೆಯಲ್ಲಿ ತೆನಾಲಿ, ನನ್ನ ಗುರುತು ಸಿಗಲಿಲ್ಲವೇ ನಿನಗೆ? ಮಹಾರಾಜ್ರೇ, ಮಾರುವೇಷ ಅಂದ್ರೆ ಇದು. ನಿಮ್ಮ ಮಾರುವೇಷವು ಸೊಗಸಾಗಿದೆ, ಆದರೆ ನಿಮ್ಮನ್ನು ನೋಡುತ್ತಲೇ ನನಗೆ ನಗು ಬಂದಿತು. ಹಾಗಾಗಿ ನೀವೇ ತೆನಾಲಿ ರಾಮಕೃಷ್ಣರಿರಬೇಕೆಂದು ಎಣಿಸಿದೆ. ಸರಿ, ಹಾಗಿದ್ದರೆ ಇನ್ನೇಕೆ ತಡ? ನಮ್ಮನ್ನು ಯಾರೂ ಗುರುತು ಹಿಡಿಯಲಾರರು. ನಗರದಲ್ಲಿ ನಮ್ಮ ರಾಜ್ಯ ಆಡಳಿತ ಹೇಗಿದೆಯೋ ಒಮ್ಮೆ ನಾನೇ ಹೋಗಿ ನೋಡಿ ಬರೋಣ. ಬನ್ನಿ. ಕೃಷ್ಣದೇವರಾಯರಂಥ ಸಮರವೀರ ರಾಣಿದ
ಮಾರುವುದು ಸಹಜ. ಅಬ್ಬಬ್ಬ ಅಂದ್ರೆ ಬಾದಾಮಿ ಗೋಡಂಬಿಗಳನ್ನು ಮಾರಬಹುದು. ಆದರೆ ತಮ್ಮ ಆಡಳಿತದಲ್ಲಿ ವಜ್ರ ವೈಡೂರ್ಯಗಳನ್ನು ಸೇರಿನಲ್ಲಿ ಎನ್ನುತ್ತಾ ಮಾರುತ್ತಿದ್ದಾರಲ್ಲ, ನೋಡಲು ಎರಡು ಕಣ್ಣು ಸಾಲದು. ತೆನಾಲಿ, ಇಲ್ಲಿ ನೋಡಿ. ಹಳ್ಳಿಯೇ ನಮ್ಮ ಆಡಳಿತದ ಬೆನ್ನೆಲುಬು. ಅದೇ ನಮ್ಮ ನ್ಯಾಯಾಂಗದ ಮೊದಲ ಸ್ಥಾನಿಕ ಘಟ್ಟ. ಮಹಾಪ್ರಭು, ಆ ಕಳ್ಳನನ್ನು ನಿಮ್ಮ ಆಸ್ಥಾನಕ್ಕೆ ಕರೆಯದೆಯೇ ಹಳ್ಳಿಗರು ತಮ್ಮ ತಮ್ಮ ಸ್ತರದಲ್ಲಿಯೇ ಕಾನೂನು ಪಾಲಿಸುತ್ತಿದ್ದಾರೆ. ನಿಮ್ಮ ಆಳ್ವಿಕೆಯಲ್ಲಿ ಇದೊಂದು ಮೈಲಿಗಲ್ಲು ಮಹಾಪ್ರಭು. ತೆನಾಲಿ, ನಮ್ಮ ರಾಜ್ಯದಲ್ಲಿ ಜನತೆ ಹೀಗೆ ತಮ್ಮ ಕರ್ತವ್ಯವನ್ನರಿತು ದೇಶದುನ್ನತಿಗಾಗಿ ಶ್ರಮಿಸುವುದನ್ನು ಕಂಡು ಅತ್ಯಂತ ಸಂತಸವಾಗಿದೆ. ಮಹಾಪ್ರಭು, ತಾವೇ ರಚಿಸಿದ ಗ್ರಂಥ ಆಮುಕ್ತ ಮಾಲ್ಯದ ಅಲ್ಲಿ ನೀವು ಸೂಕ್ಷ್ಮವಾಗಿ ತಿಳಿಸಿರುವ ಹಾಗೆಯೇ ರಾಜ್ಯಾಡಳಿತ ನಡೆಯುತ್ತಿದೆ. ಎಲ್ಲಿಯೂ ಇಲ್ಲ ಕ್ಷಾಮ, ಎಲ್ಲರೂ ಕ್ಷೇಮ. ಅಂದ ಹಾಗೆ ಎಂದಿಗಿಂತಲೂ ಈ ಸಲದ ನವರಾತ್ರಿ ಉತ್ಸವಗಳು ಇನ್ನೂ ವಿಜೃಂಭಣೆಯಿಂದ ನೆರವೇರಬೇಕು. ಈ ವಾರ್ಷಿಕ ನವರಾತ್ರಿಯ ಉತ್ಸವಗಳು ನಮ್ಮ ವಿಜಯನಗರದ ಸಮೃದ್ಧಿಯ ದ್ಯೋತಕ. ಶ್ರೀ ವಿರೂಪಾಕ್ಷ ಸ್ವಾಮಿಯ ಪೂಜೆ ಅದ್ಧೂರಿಯಾಗಿ ನೆರವೇರಲಿ. ಎಲ್ಲ ದೇವಸ್ಥಾನಗಳಲ್ಲಿಯೂ ಹೋಮ ಹವನಗಳು ಯಥೇಚ್ಛವಾಗಿ ಸಾಗಲಿ. ಉತ್ಸವಕ್ಕೆಂದು ದೇಶದ ಎಲ್ಲೆಡೆಯಿಂದಲೂ ಬರುವ ಜನಸ್ತೋಮಕ್ಕೆ ಬೇಕಾದ ಅನ್ನ ಸತ್ರಗಳ ವ್ಯವಸ್ಥೆಯಾಗಲಿ. ಇಲ್ಲಿಗೆ ಬರುವ ಯಾರಿಗೂ ಯಾವುದೇ ರೀತಿಯ ಕೊರತೆಯೂ ತೊಂದರೆಯೂ ಆಗದಿರಲಿ. ಇದೇ ನಮ್ಮ ಅಭಿಲಾಷೆ. ತಮ್ಮ ಈ ಅಭಿಲಾಷೆಯನ್ನು ನಮ್ಮ ತಿಮ್ಮರಸು ಮಹಾಮಂತ್ರಿಗಳು ಶಿರಸಾವಹಿಸಿ ನೆರವೇರಿಸುತ್ತಾರೆ ಮಹಾಪ್ರಭು. ನವರಾತ್ರಿಯ
ಕೃಷ್ಣದೇವರಾಯನ ವ್ಯಕ್ತಿತ್ವವೇ ಅದೆಷ್ಟು ಮಹತ್ತರವಾದದ್ದು. ವಿಜಯನಗರದ ಕಾಲದಲ್ಲಿ ಹೆಚ್ಚಾಗಿ ಬೆಳೆದ ಇನ್ನೊಂದು ಕಲಾ ಪ್ರಕಾರವೇ ಸಂಗೀತ, ವಿಶೇಷವಾಗಿ ಕರ್ನಾಟಕ ಸಂಗೀತ. ಕೃಷ್ಣದೇವರಾಯರಿಗೆ ಧರ್ಮಗುರುಗಳಾಗಿದ್ದವರು ಶ್ರೀ ವ್ಯಾಸರಾಯರು. ಶ್ರೀ ವ್ಯಾಸರಾಜರ ಪ್ರಸ್ತಾಪವಾದ ಮೇಲೆ ಅವರ ಶಿಷ್ಯರನ್ನು ಬಿಡಲುಂಟೆ? ಅಗೋ ಅಲ್ಲಿ ಶ್ರೀ ವ್ಯಾಸರಾಯರ ಸಮ್ಮುಖದಲ್ಲಿ ಪುರಂದರರು ಹಾಗೂ ಕನಕರಿದ್ದಾರೆ. ಎಂತಹ ಮನಮೋಹಕ ದೃಶ್ಯ! ಸಾಬೂನು, ತಂಬಾಕು, ಮೇಜು, ಇಸ್ತ್ರಿ ಇವೆಲ್ಲ ಕನ್ನಡ ಪದವೇ? ಇವೆಲ್ಲವೂ ಪೋರ್ಚುಗೀಸಿನ ಪದಗಳು. ಕೆಳದಿಯ ಅಪ್ರತಿಮ ದೊರೆ ಶಿವಪ್ಪ ನಾಯಕ ಪೋರ್ಚುಗೀಸರನ್ನು ಕರಾವಳಿಯಿಂದ ಪೂರ್ತಿಯಾಗಿ ಓಡಿಸಿಬಿಟ್ಟ. ಕೆಳದಿಯ ರಾಜರ ಜೊತೆಯಲ್ಲೇ ಉಲ್ಲೇಖಗೊಳಿಸಬೇಕಾದ ಇನ್ನೊಂದು ಮನೆತನವೇ ನಮ್ಮ ಯಲಹಂಕ ಪ್ರಭುಗಳದು. ಜಯಗೌಡನಿಂದ ಆರಂಭಗೊಂಡ ಈ ಮನೆತನ ಯಲಹಂಕವನ್ನು ಸುಮಾರು 180 ವರ್ಷಗಳವರೆಗೆ ಆಳಿದರು. ಯಲಹಂಕ ರಾಜ ಇವರು ಬೆಂಗಳೂರಿನ? ಹೌದು, ಬೆಂಗಳೂರಿನ ನಿರ್ಮಾತೃ ಎನ್ನುವ 1ನೇ ಕೆಂಪೇಗೌಡರ ವಂಶ. ಆ ವಂಶದ ಅತ್ಯಂತ ಜನಪ್ರಿಯ ರಾಜರಾದ ಇವರು ಯಲಹಂಕವನ್ನು 55 ವರ್ಷಗಳವರೆಗೆ ಆಳಿದರು. ಬನ್ನಿ, ಎಲ್ಲರೂ ಬನ್ನಿ. ನಾಡಪ್ರಭು ಕೆಂಪೇಗೌಡರನ್ನು ಸ್ಮರಿಸುವ ಸುಸಮಯ ಈಗ ಒದಗಿ ಬಂದಿದೆ. ಅವರು ಬೆಂಗಳೂರನ್ನು ಕಟ್ಟಿದ ಪರಿ ಅನನ್ಯ, ವಿಶ್ವಕ್ಕೆ ಮಾದರಿ. ಅವರಿಗೆ ಅವರೇ ಸರಿಸಾಟ.
ಈಗ ಮೈಸೂರಿನ ಒಡೆಯರ ಆಸ್ಥಾನಕ್ಕೆ ಬರೋಣ. ಮೈಸೂರಿನ ಗಡಿ ಪ್ರದೇಶದೊಳಕ್ಕೆ ಬಂದ ಯಾದವ ವಂಶದ ಯದುರಾಯ ಮತ್ತು ಕೃಷ್ಣರಾಯರೆಂಬ ಸಹೋದರರೇ ಮೈಸೂರಿನ ಒಡೆಯರ ಮೂಲ ಪುರುಷ. ನಂತರ ಹೈದರಾಲಿಯರು. ಹೈದರರ ನಂತರ ಟಿಪ್ಪು ಸುಲ್ತಾನರು ರಾಜ್ಯಭಾರವನ್ನು ಕೈಗೆತ್ತಿಕೊಂಡರು. ಟಿಪ್ಪು ಮಡಿದ ನಂತರ ಶುರುವಾಗುವುದೇ ಕರ್ನಾಟಕದ ಇತಿಹಾಸದ ಆಧುನಿಕ ಕಾಲ. ಈ ಕಾಲಘಟ್ಟದ ಇತಿಹಾಸದಲ್ಲಿ ಮೊದಲು ನಮ್ಮ ಕಣ್ಣು ಸೆಳೆಯುವುದೇ ಕಿತ್ತೂರು. ಬನ್ನಿರಿ ಮಕ್ಕಳೇ
ಸೈನ್ಯವನ್ನು ಕಟ್ಟಿಕೊಂಡು ಮತ್ತೆ ಕಿತ್ತೂರಿಗೆ ಮುತ್ತಿಗೆ ಹಾಕುತ್ತಾರೆ. 3 ದಿನಗಳವರೆಗೆ ಕಿತ್ತೂರು 1 ಇಂಚು ಕೂಡ ಜಗ್ಗುವುದಿಲ್ಲ. ಮತ್ತೆ ಸೋಲುತ್ತಿದ್ದ ಬ್ರಿಟಿಷರು ಈ ಸಲ ಕೋಟೆಯೊಳಗಿದ್ದ ಕೆಲವು ಸ್ವಾರ್ಥ ಸಾಧಕರ ದೇಶದ್ರೋಹಿಗಳ ಕೈ ಬೆಚ್ಚಗೆ ಮಾಡಿ ಅವರಿಂದಲೇ ಚೆನ್ನಮ್ಮಾಜಿಯ ಸುಪರ್ದಿಯಲ್ಲಿದ್ದ ಮದ್ದು ಗುಂಡುಗಳಿಗೆ ನೀರು ಹರಿಸಿ ಹಾಳುಗೆಡವುತ್ತಾರೆ. ಒಳ ಕುತಂತ್ರಿಗಳ ಸನ್ನಾಹದಿಂದ ಕೋಟೆಯಿಂದ ಪಾರಾಗುತ್ತಿದ್ದ ರಾಣಿ ಚೆನ್ನಮ್ಮನನ್ನು ಸಂಗೊಳ್ಳಿಯ ಹಾದಿಯಲ್ಲಿ ಬಂಧಿಸಿ ಬೈಲಹೊಂಗಲದ ಜೈಲಿನಲ್ಲಿರಿಸುತ್ತಾರೆ ಕಪಟಿಗಳಾದ ಬ್ರಿಟಿಷರು. ದೇಶ ಪ್ರೇಮದ ಕಹಳೆಯನೂದಿದ ಒಂದು ಹೆಣ್ಣಿನ ಕಥೆಯು ಇದು. ದ್ರೋಹಿಗಳಿಂದ ಸಂಚಿಗೆ ಬಿದ್ದು ಜೀವ ತೆತ್ತ ವ್ಯಥೆಯು ಇದು. ಚೆನ್ನಮ್ಮಾಜಿಯ ಗಾಥೆಯಿದು. ವೀರವನಿತೆಯ ಗಾಥೆಯಿದು. ವೀರವನಿತೆಯ ಗಾಥೆಯಿದು. ಯಾರು? ರಾಯಣ್ಣನೇ ಬಂದದ್ದು? ಬಾ ಕಂದ, ಬಾ. ನನ್ನನ್ನು ಕಾಣಲು ಬಂದೆಯಲ್ಲ, ಅದೇ ಖುಷಿ ನನಗೆ. ಅವ್ವ, ನಿಮ್ಮನ್ನು ಈ ರೀತಿ ನೋಡುವುದನ್ನು ನನಗೆ ಸಹಿಸಲಾಗುತ್ತಿಲ್ಲ. ಆ ಕಪಟಿಗಳಾದ ಬ್ರಿಟಿಷರನ್ನು ತಾಳ್ಮೆ ಇರಲಿ ರಾಯಣ್ಣ. ಕೇವಲ ಬಾಹುಬಲದಿಂದ ಅವರನ್ನು ಗೆಲ್ಲಲಾದಿದ್ದೆ. ಸಮಯ ಸಾಧಿಸಿ ಅವರನ್ನು ಬಗ್ಗು ಬಡೆಯಬೇಕು. ಹೌದು ಅವ್ವ, ನಿಮ್ಮ ಮೇಲೆ ಆಣೆ. ಈ ಪವಿತ್ರ ಮಾತೃಭೂಮಿಗೆ ಹಣೆ ಹಚ್ಚಿ ಪ್ರಮಾಣ ಮಾಡುತ್ತೇನೆ. ನಾನು ನನ್ನ ಕಡೆಯ ಉಸಿರು ಇರುವವರೆಗೂ ಹೋರಾಡುತ್ತೇನೆ. ಬ್ರಿಟಿಷರ ವಿರುದ್ಧ ದಂಗೆ ಏಳುತ್ತೇನೆ. ನಿಮಗಾದ ಈ ಅವಮಾನಕ್ಕೆ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಮಾತೃಭೂಮಿಗಾಗಿ ಹೋರಾಡುವ ಎಲ್ಲರೂ ನನ್ನ ಮಕ್ಕಳಂತೆ. ಜಯವಾಗಲಿ ಕಂದ, ಜಯವಾಗಲಿ ನಿನಗೆ. ಅವ್ವ, ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ಆಂಗ್ಲರ ಸೈನಿಕರು ಬರುವ ಮುನ್ನ ನಾನು ಹೊರಡುತ್ತೇನೆ. ಹರ ಹರ ಮಹಾದೇವ. ಸಾಮಾನ್ಯ ವ್ಯಕ್ತಿಯಾದ ರಾಯಣ್ಣ ಆಂಗ್ಲರ ವಿರುದ್ಧ ಸೆಣಸಲು ಸುರಪುರದ ವೆಂಕಟಪ್ಪ ನಾಯಕನಿಂದ ಸಹಾಯ ಪಡೆದು 1000 ಯೋಧರ ಪಡೆಯೊಂದನ್ನು ಕಟ್ಟುತ್ತಾನೆ. ಆಂಗ್ಲರ ನಿದ್ದೆ ಕೆಡಿಸುವಷ್ಟು ಅವರಿಗೆ ಸರದಿ ಸೋಲುಗಳನ್ನು ನೀಡುತ್ತಾನೆ. ಓಲೆಕಾರ ಲಕ್ಕಪ್ಪ, ವೆಂಕನಗೌಡ ಹಾಗೂ ಲಿಂಗನಗೌಡ ರಾಯಣ್ಣನ ಸೈನ್ಯದಲ್ಲಿದ್ದವರು. ಅವನಿಗೆ ಆಪ್ತರು. ಆಂಗ್ಲರು ನೀಡಿದ ಎಂಜಲ ಹಣಕ್ಕಾಗಿ ತಮ್ಮನ್ನು ತಾವು ಮಾರಿಕೊಂಡು ಕಾಡಿನಲ್ಲಿ ಶಸ್ತ್ರ ತೆಗೆದಿಟ್ಟು ಸ್ನಾನಕ್ಕೆಂದು ನದಿಗಿಳಿದ ರಾಯಣ್ಣನನ್ನು ತಾವೇ ಬಂಧಿಸಿ ಆಂಗ್ಲರ ವಶಕ್ಕೊಪ್ಪಿಸುತ್ತಾರೆ. ಎಂಥ ದುರ್ದೈವ! ರಾಯಣ್ಣನಿಗೆ ಗಲ್ಲು ಶಿಕ್ಷೆಯಾಗುತ್ತದೆ. ಇಲ್ಲೂ ಮತ್ತೆ ಅದೇ ಕತೆ. ಬ್ರಿಟಿಷರ ಅದೇ ಕಪಟ, ನಮ್ಮ ಕೆಲ ಜನರ ವಂಚನೆ ಹಾಗೂ ದೇಶದ್ರೋಹ. ದೇಶಭಕ್ತರಿಗೆ ಎಂದಿಗೂ ದೇಶಭಕ್ತರಿಂದಲೇ ಅಂತ್ಯ. ಎಂತಹ ವಿಪರ್ಯಾಸ! ನಮಗೆ ನಮ್ಮವರಿಂದಲೇ ಅವಸಾನ ಎಂಬುದು ಅದೆಷ್ಟು ದುಃಖದ ಸಂಗತಿ. ಕರ್ನಾಟಕದಲ್ಲಿ ಪ್ರಾಂತೀಯ ರಾಜರ ಆಡಳಿತ ಇಲ್ಲಿಗೆ ಕೊನೆಗೊಂಡಂತಾಗಿ
ಆಂಗ್ಲರ ಆಡಳಿತ ಶುರುವಾಗುತ್ತದೆ. ನಂತರ ಆಂಗ್ಲರ ಕಮಿಷನರುಗಳು ಮೈಸೂರನ್ನು ಮುಂದಿನ 50 ವರ್ಷಗಳವರೆಗೆ ಆಳುತ್ತಾರೆ. ಈ 5 ದಶಕಗಳಲ್ಲಿ ಹಿಂದೂ ಪದ್ಧತಿಯು ಕ್ರಮೇಣವಾಗಿ ಬ್ರಿಟಿಷ್ ಪದ್ಧತಿಗೆ ಬದಲಾಗುತ್ತಾ ಬಂತು. ಒಟ್ಟಿನಲ್ಲಿ ಇದೊಂದು ಬೃಹತ್ ಬದಲಾವಣೆಯ ಕಾಲಘಟ್ಟ ಎಂದರೆ ತಪ್ಪಾಗಲಾರದು. ಬ್ರಿಟಿಷರ ಆಳ್ವಿಕೆಯ 5 ದಶಕಗಳು ಮುಗಿಯುವ ಹೊತ್ತಿಗೆ ಅವರು ಆಡಳಿತದ ಚುಕ್ಕಾಣಿಯನ್ನು ಮೈಸೂರಿನ ಅರಸರಿಗೆ ಹಿಂತಿರುಗಿಸುತ್ತಾರೆ. ಅಲ್ಲಿಂದ ಮಹಾರಾಜರ ಸುಪರ್ದಿಯಲ್ಲಿ ರಾಜ್ಯಾಡಳಿತವನ್ನು ಯಶಸ್ವಿಯಾಗಿ ನಡೆಸಿದ ಶ್ರೇಯಸ್ಸು ಮೈಸೂರಿನ ದಿವಾನರುಗಳಿಗೆ ಸಲ್ಲಬೇಕು. ದಿವಾನರೆಲ್ಲರ ಕಾರ್ಯಕ್ಷಮತೆ ಉತ್ತಮವಾಗಿದ್ದರೂ ಅವರಲ್ಲಿ ಅತ್ಯಂತ ಹೆಸರುವಾಸಿಯಾದವರು ಹಾಗೂ ಜನಮನಗಳಲ್ಲಿ ಗೌರವ ಸ್ಥಾನವನ್ನು ಪಡೆದುಕೊಂಡವರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು. ಅವರ ದಿವಾನಗಿರಿಯ ಕಾಲಘಟ್ಟದಲ್ಲಿ ತಾನೇ ಕನ್ನಂಬಾಡಿ ಕಟ್ಟೆಯ ಯೋಜನೆ ಹಾಗೂ ನಿರ್ಮಾಣ ಶುರುವಾದದ್ದು. ಅದಕ್ಕೆ ಬೆನ್ನೆಲುಬಾಗಿ ನಿಂತು ಶ್ರೀಶಕ್ತಿಯನ್ನು ಹಾಗೂ ಧೀಶಕ್ತಿಯನ್ನು ದಯಪಾಲಿಸಿದವರೇ ಶ್ರೀಮನ್ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಹಾಗಾಗಿಯೇ ಕನ್ನಂಬಾಡಿ ಕಟ್ಟೆ ಮುಂದೊಂದು ದಿನ ಕೃಷ್ಣರಾಜ ಸಾಗರ ಎಂದು ಮರುನಾಮಕರಣಗೊಂಡದ್ದು ಅತ್ಯಂತ ಸೂಕ್ತವೇ ಆಗಿದೆ. ನಾಗಡಿ ಕೃಷ್ಣ ರಾಜರ ನೆನೆಯದೆ ಮೈಸೂರಿನ ಕತೆ ಎಂದಿರುವುದು
1947 ಭಾರತ ಸ್ವತಂತ್ರವಾದ ವರ್ಷ. ಈ ಕಾಲಮಾನದಲ್ಲಿ ಕರ್ನಾಟಕದ ಏಕೀಕರಣಕ್ಕಾಗಿ ಅನೇಕರು ಅವಿಶ್ರಾಂತವಾಗಿ ದುಡಿದಿದ್ದಾರೆ. 1956 ನವೆಂಬರ್ 1 ಏಕೀಕೃತ ಕರ್ನಾಟಕವು ವಿಶಾಲ ಮೈಸೂರು ಎಂಬ ನಾಮಧೇಯದಲ್ಲಿ ಅಸ್ತಿತ್ವಕ್ಕೆ ಬಂದ ದಿನ. 1973 ನವೆಂಬರ್ 1ರಂದು ಆಗಿನ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ದೇವರಾಜ ಅರಸು ಅವರ ನೇತೃತ್ವದಲ್ಲಿ ಕರ್ನಾಟಕ ಎಂದು ಮರುನಾಮಕರಣಗೊಂಡಿತು. ಅಲ್ಲಿಂದೀಚೆಯ ನಾಡಿನ ವಿಷಯ ಸರ್ವರಿಗೂ ಗೊತ್ತಿರುವುದೇ ಆಗಿದೆ. ನಾಡಿನ ಸಮಸ್ತ ಕನ್ನಡಿಗರೇ, ನಾಡಿನ ಮಾತ್ರ ಏಕೆ, ವಿಶ್ವದ ಸಮಸ್ತ ಕನ್ನಡಿಗರೇ ಬನ್ನಿ, ಕನ್ನಡದ ಹಾಡೊಂದಕ್ಕೆ ಮೈಮರೆತು ಹೆಜ್ಜೆ ಹಾಕುತ್ತಾ ಕನ್ನಡಾಂಬೆಯ ಸಾನ್ನಿಧ್ಯದಲ್ಲಿ ನಿಯೋಣ.